ಹೃದಯಪೂರ್ವಕವಾಗಿ ಸ್ವಾಗತಿಸಲು ಡಾಕ್ಟರ್ ಅಂಬಿಕಾ ಕೊಪ್ಪದವರು, ಕಲ್ಯಾಣಿ ಪಾಳಿ ಮೇಡಮ್ ಅವರು ತಮ್ಮ ಮುಂದೆ ಆಗಮಿಸಲಿದ್ದಾರೆ. A very good morning to everyone. I, Kalyani Kale, feel extremely proud and privileged to welcome you all to this memorable occasion. As Mahatma Gandhi ji quoted, the best way to find yourself is to lose yourself in the service of others. Our ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು. ನಮಸ್ಕಾರ, ನಮಸ್ತೆ, ಸಲಾಮ್ ಅಲೈಕುಂ, ಸತ್ ಶ್ರೀ ಅಕಾಲ್, ಜೀಸಸ್ ಸಾಯಿ. ಇವತ್ತು ನಾವು ಕಂದಗಲ್ ಹನುಮಂತರಾಯ ರಂಗಮಂದಿರಕ್ಕೆ ಒಂದು ಕಾರ್ಯಕ್ರಮದ ಬಂದಿದ್ದೀವಿ. ನಡೆಸ್ಕೊಳ್ತಾ ಇದ್ದಾರೆ ಶ್ರೀಮತಿ ಮೀನಾಕ್ಷಿ ಎಸ್ ಹುಡುಗಿ, ಅಧ್ಯಕ್ಷರು, ಆಶಾ ಕಿರಣ ವಿಧವೆಯರು ಹಾಗೂ ಬಡ ಮಕ್ಕಳ ಅಭಿವೃದ್ಧಿ ಯೋಜನೆ. ಇವರು ನಮ್ಮ ಸಿಸ್ಟರೇ ಆಗ್ಬೇಕು, ಇವರು ನಮ್ಮ ಅಕ್ಕನೇ ಆಗ್ಬೇಕು. ಇವರು ಇದೇ ಸೋಷಿಯಲ್ ಸರ್ವಿಸ್ದಾಗಿ ಇರ್ತಾರೆ ಅವತ್ತು, ಮೀನಾಕ್ಷಿ ಹುಡುಗಿ ಮೇಡಮ್. ಅದಕ್ಕೆ ಇಲ್ಲಿ ಕಂದಗಲ್ ಹನುಮಂತರಾಯ ಮಂದಿರದೊಳಗೆ ಇವತ್ತೊಂದು ಫಂಕ್ಷನ್ ಅದು ವಿಧವೆಯರ ಸಲುವಾಗಿ ಮೇನ್, ಅದಕ್ಕಾಗಿ ಇಲ್ಲಿ ಕವರ್ ಮಾಡ್ಲಿಕ್ಕೆ ಬಂದಿದ್ದೇವೆ ನಾವು. ಇದು ಎಲ್ಲಿ ನಿಂತಿದ್ದೀವಪ್ಪ? ಸ್ಟೇಷನ್ ರೋಡ್, ಬಿಜಾಪುರ. ಈ ಕಡೆ ಸ್ಟೇಷನ್ ಬರುತ್ತೆ, ನಾನು ನಿಂತ ಲೆಫ್ಟ್ ಸೈಡು. ಈ ಕಡೆ ಗಾಂಧಿ ಚೌಕ್ ಬರುತ್ತೆ ಬಿಜಾಪುರನಲ್ಲಿ. ಇಲ್ಲಿ ನಾವು ನಿಂತು ಈಗ ಒಳಗಡೆ ಹೋಗ್ತೇವೆ. ಏನು ಫಂಕ್ಷನ್ ಇದೆ, ಅವರು ಭಾಳ ದೊಡ್ಡ ಅವ್ರದ್ದು ಈಗಾಗಲೇ ಇಂಟರ್ವ್ಯೂ ತೊಗೊಂಡಿದ್ದು ಎಷ್ಟೋ ವೀಡಿಯೋಗಳು ಅದಾವೆ ನನ್ನ ಹತ್ರ. ಬಟ್ ಇವತ್ತು ಫಂಕ್ಷನ್ ಏನಿದೆ ಅಂತ ಕವರ್ ಮಾಡಿ ತಮಗೆ ತೋರಿಸ್ತೀನಿ. ನೀವು ಒಳಗಡೆ ಹೋಗೋಣ. ನಮಸ್ಕಾರ ಎಲ್ಲರಿಗೂ, ನಮಸ್ಕಾರ, ಕನ್ನಡ ಜನತೆಗೆ ನಮಸ್ಕಾರ. ಬನ್ನಿ ನೋಡಿ, ಇದು ನಾವು ಒಳಗಡೆ ಬಂದಿದ್ದೀವಿ. ಮುಂದಿನಿಂದ ಕಂದಗಲ್ ಹನುಮಂತರಾಯ ಒಳಗಿನ ಚಿತ್ರಣ ಇದು. ಇದು ಒಳಗಡೆ ಹಾಲ್ ಇದೆ, ತೋರಿಸ್ತೇವೆ ನಿಮಗೆ. ಇದು ಫ್ರಂಟ್, ಇದು ಶ್ರೀ ಕಂದಗಲ್ ಹನುಮಂತರಾಯ ಹಾಲ್ ಅಂತ ಬರೆದಿದ್ದಾರೆ. ಇಲ್ಲಿಂದ ಒಳಗೆ ಹೋಗಿ ನಿಮಗೆ ಏನೇನು ಕಾರ್ಯಕ್ರಮ ನಡೆದನ್ನು ತೋರಿಸ್ತೇವೆ ನಾವು. ಬನ್ನಿ ಒಳಗಡೆ ಹೋಗೋಣ. ನಡೆಸುತ್ತಿ ಹಿಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ, ಎಡವಿಸಿ ತಾಳ ಉರುಳಿಸಿ ತಾಳ ನಡೆಸಿದಿ ಬಾಳ. ಶಿವ 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 ಶಿವನೇ, ಹರ 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 ಹರನೇ. ಕೇಳೋ ಮಾದೇವ ಮನುಷ್ಯನ ಜೀವ, ನೀ ನುಡಿಸಿ ಆಡಕ್ಕ ಢಮರುವಾಗ್ಯವ. ನಾವು ಹಣ್ಣು ತಂದೆ, ಕಣ್ಣೀರು ನೀರು ತಂದೆ, ನಾನು ಅಳಲಿಲ್ಲ ತಂತಾನೆ ಬಂತಲ್ಲ. ನೀನು ನಗಬೋದ, ನಾನಾಗಿ ಅಳಬೋದ. ಹೇ ಶಿವ ಜೀವವ ತಾಡುತ್ತೀಯಾಗೋ ಶಿವ, ಕನಸು ಒಡೆದಾವ. ಶಿವ 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 ಶಿವನೇ, ಹರ 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 ಹರನೇ. ಕೇಳೋ ಮಾದೇವ ಮನುಷ್ಯನ ಜೀವ, ಜಾವೇದ ನುಡಿಸಿ ಆಡಕ ಡಮರುವಾಗ್ಯವ. ಮುಳ್ಳು ಒಂದೇ ಗಿಡಕ ಹೆಂಗರ ಜೋಡಿಸಿಟ್ಟಿ, ಭೇದ ನಮಗಿಲ್ಲ, ನಿನ್ನಾಟ ಸರಿಯಿಲ್ಲ. ನೀನು ವಿಷ ಕುಡಿದೆ, ನಾಮೂನು ಕುಡಿಬೇಕ. ಚಾಲಕ ಪಾಲಕ ನಾಮನು ನಿಂಗ್ಯಾತಕ, ನೀನು ನಮಗ್ಯಾತ.
ಶಿವ 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 ಶಿವನೇ ಹರ 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 ಹರನೇ ಯಾಕೋ ಶಿವಲಿಂಗ ನಡೆಸುತ್ತೀಂಗ ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ. ಧನ್ಯವಾದಗಳು. ಜಯ ಎಲ್ರಿಗೂ ನಮಸ್ಕಾರ. ತಾಯಿಯ ಭಾಗ್ಯವಂತಿ ಧ್ಯಾನವ ಮಾಡು ನೀನು ಮಾನವ. ತಾಯಿಯ ಭಾಗ್ಯವಂತಿ ಧ್ಯಾನವ ಮಾಡು ನೀನು ಮಾನವ. ಕರುಣೆ ತೋರೆ ಹರಿಸು ತಾಯಿ ಬೇಡನು ಏನು. ಶುಕ್ರವಾರ ಸಿರಿದೇವಿಗ ಶರಣೆಲ್ವೆನು ಹರಣ ಉಳಸಿ. ಮನ್ಯಾಗ ಜನ ಮಾಡಗನ ಹಾಕ್ರಿ. ಅಲ್ಲೇ ಬರ್ತಾ ಬರ್ತಾರಪ್ರಿ. ಸರ್ ಹಂಗೆ ವೇ ಬಿಡ್ರಿ, ವೆಲ್ಕಮ್ ಮಾಡಕ್ ಬಿಡ್ರಿ ಅವ್ರಿಗೆ. बदल नहीं दिखता है छोटे, थोड़ा ढक्कन छोड़ा उसको. ऊपर नहीं, ऊपर दिखता है. ಯಾರು ಬಿಟ್ರೆ ಮುಂದಾದ್ರೆ ಸೈಡ್
ಜಾಗ ಇಲ್ಲಿ ಹೋಗ್ರಿ. ಅಲ್ಲ ಅವ್ರು ಇನ್ನೂ ಹಿಂದೆ ತೆಗಿದ್ರು ಅಯ್ಯೋ ಈ ಥರ ಬೇಡ ನಿಮ್ಮ ಮಾತ್ರ ಬರಕ್ಕೆ ಮೇಡಮ್ ಒಂಚೂರು ಕಲಿಕ್ ಕೊಡ್ಬೇಕು ಅವ್ರು ಹೋಗಕ್ಕೆ ಇವತ್ತಿನ ಈ ಸಮಾವೇಶಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಅಧ್ಯಕ್ಷರು ಮಹಿಳಾ ಆಯೋಗ ಬೆಂಗಳೂರು ಇವರು ಇದೀಗ ಆಗಮಿಸಿದ ಹೆಣ್ಣು ಮಗಳು ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಇವತ್ತು ಈ ವಿಧವಾ ಸಮಾವೇಶ ಹಾಗೂ ಸಾಧಕಿಯರಿಗೆ ಸನ್ಮಾನ ಕಾರ್ಯಕ್ರಮಕ್ಕೆ ನಮ್ಮೊಂದಿಗಿರುವುದು ಬಹುದೊಡ್ಡ ಹೆಮ್ಮೆಯ ಸಂಗತಿ. ದಯವಿಟ್ಟು ಒಂದು ಚಪ್ಪಾಳೆ ಮುಖಾಂತರ ನಾವೆಲ್ಲರೂ ಅವರನ್ನ ಬರಮಾಡಿಕೊಳ್ಳೋಣ. ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಅತ್ಯಂತ ಸರಳವಾದಂತಹ ಜೀವನ. ಹುದ್ದೆ ಎಷ್ಟೇ ದೊಡ್ಡದಾಗಿದ್ದರೂ ವಿಮಾನ ಹಮ್ಮು ಬಿಮ್ಮುಗಳು ಆಸೆ. ಬದುಕಿನಲ್ಲಿ ಬಣ್ಣ ಕಳೆದುಕೊಂಡವರಿಗೆ ಕನಸು ಕೊಡುವ ಆಸೆ. ಕತ್ತಲಲ್ಲಿ ಬದುಕನ್ನು ಕಳೆದುಕೊಂಡು ತೊಡಲಾಡುವವರಿಗೆ ಬೆಳಕು ತೋರುವ ಆಸೆ. ಅಸಹಾಯಕರಿಗೆ ಆಸರೆಯ ಮೂರು ಗೋಲಾಗಿ ಮತ್ತೆ ಮೇಲೇಳುವಂತೆ ಎತ್ತಿ ಹಿಡಿಯುವ ಆಶೋತ್ತರಗಳನ್ನು ಹೊಂದಿರುವಂತಹ ಈ ಆಶಾಕಿರಣ ಎನ್ನುವಂತಹ ಸಂಸ್ಥೆ 2005ರಲ್ಲಿ ಶ್ರೀಮತಿ ಮೀನಾಕ್ಷಿ ಹುಡುಗಿಯವರು ಹುಟ್ಟು ಹಾಕಿದರು. ಶ್ರೀಮತಿ ಮೀನಾಕ್ಷಿ ಹುಡುಗಿಯವರು ಹುಟ್ಟು ಹಾಕಿದಂಥ ಈ ವಿಧವಾ ಸಂಘಟನೆ ಕರ್ನಾಟಕದ ಪ್ರಥಮ ವಿಧವಾ ಸಂಘಟನೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಈ ಸಮಾವೇಶಕ್ಕೆ ಆಗಮಿಸಿದಂತ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ನಾನು ಈಗಾಗಲೇ ಹೇಳಿದ್ದೇನೆ, ದಯವಿಟ್ಟು ಶಿಸ್ತು ಮತ್ತು ಶಾಂತತೆಯನ್ನ ಕಾಪಾಡಿಕೊಳ್ಳಬೇಕಾಗಿ ವಿನಂತಿ. ಮೇಡಮ್ ಅವರಿಗೆ ಕೂತ್ಕೊಳ್ಳಿಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಡ್ಬೇಕು. ಆನಂತರ ಅವರ ನಿಮ್ಮ ನೋವು ನಲಿವುಗಳಿಗೆ ಸ್ಪಂದಿಸುತ್ತಿದ್ದಾರೆ ಅಂತ ನಾನಿನ್ನ ಆಗಲೇ ಹೇಳಿದ್ದೇನೆ. ಸ್ವಲ್ಪ ಸಹನೆಯಿಂದ ವರ್ತಿಸಿ. ಮೇಡಮ್ ಅವರು ಬೆಂಗಳೂರಿಂದ ಇಲ್ಲಿವರೆಗೂ ಆಗಮಿಸಿರುವುದೇ ನಮ್ಮೆಲ್ಲರನ್ನ ವಿಚಾರಿಸಲಿಕ್ಕೆ, ನಮ್ಮ ನೋವುಗಳಿಗೆ ಸ್ಪಂದಿಸಲಿಕ್ಕೆ ಅವಕಾಶ ಮಾಡಿಕೊಡಿ. ತಮ್ಮೆಲ್ಲರಿಗೂ ಅವಕಾಶ ಇದೆ. ಕಾರ್ಯಕ್ರಮದ ನಂತರ ಅವರು ನಿಮ್ಮ ಜೊತೆಗೆ ಮುಖಾಮುಖಿಯಾಗಿ ಮಾತನಾಡಲಿದ್ದಾರೆ. ದಯವಿಟ್ಟು ಯಾರೂ ಅಶಿಸ್ತಿನಿಂದ ವರ್ತಿಸಬೇಡಿ. ದಯವಿಟ್ಟು ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ವೇದಿಕೆಗೆ ಅಧ್ಯಕ್ಷತೆಯನ್ನು ವಹಿಸಿದಂತಹ ಮೀನಾಕ್ಷಿ ಹುಡುಗಿಯವರು ಆಶಾಕಿರಣ ಸಂಸ್ಥೆ ವಿಜಯಪುರ, ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಲೂಸಿ ಸಾಧನ್ ಅವರು ಭಕ್ತಿ ದಾನಿಗಳು ಹಾಗೂ ನಿವೃತ್ತ ಶಿಕ್ಷಕರು ಧಾರವಾಡದಿಂದ ಆಗಮಿಸಿದ್ದಾರೆ. ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ರೇಖಾ ಪಾಟೀಲ್ ಅವರು ದಂತ ವೈದ್ಯರು ಹಾಗೂ ಸಾಹಿತಿಗಳು. ಅತಿಥಿಗಳನ್ನ ಹೊರತುಪಡಿಸಿದಂತಹ ಹುಡುಗರು ದಯವಿಟ್ಟು ವೇದಿಕೆಯನ್ನು ಬಿಟ್ಟು ಕೆಳಗಿಳಿಬೇಕಾಗಿ ವಿನಂತಿ. ಯಾಕೆಂದರೆ ಒಂದು ಕಾರ್ಯಕ್ರಮ ಶಿಸ್ತಿನಿಂದ ಇಲ್ಲಿ ನಾವು ನಡೆಸಬೇಕಾಗಿದೆ. ಆ ಕಾರಣಕ್ಕಾಗಿ ದಯವಿಟ್ಟು ಯಾರೂ ಸ್ವಲ್ಪ ರೀ. ಸ್ಥಳಾವಕಾಶ ಸಾಕಷ್ಟು ಕುರ್ಚಿಗಳು ಹತ್ತಿ ಹೋಗಿ ಇದನ್ನ ಜಾಗವನ್ನು ತಗೊಳ್ರಿ. ಮುಂದಿನ ಸಾಲಿನಲ್ಲಿ ಜಿಲ್ಲಾಧಿಕಾರಿಗಳು, ಆಯೋಗದ ಅಧ್ಯಕ್ಷರು, ನಿಗಮ ಮಂಡಳಿ ಅಧ್ಯಕ್ಷರು, ಜಿಲ್ಲಾ ಕಾರ್ಯ ಸಮಿತಿಯವರು ಎಲ್ಲರೂ ಆಗಮಿಸಿದ್ದಾರೆ. ಅವರಿಗೆ ಮುಂದಿನ ಸಾಲಿನಲ್ಲಿ ಬಿಟ್ಟು
ಉಳಿದವರು ಮೇಲಿನ ಎಲ್ಲಾ ಸೀಟುಗಳು ಒಂದು ಕ್ಷಣ ಬಾಲ್ಕನಿಯಲ್ಲಿ ನೋಡ್ರಿ ಎಲ್ಲಾ ಸೀಟುಗಳು ಖಾಲಿ ಇವೆ, ಅಲ್ಲಿ ಹೋಗಿ ಕೂತ್ಕೊಂಡು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ರಿ. ದಯವಿಟ್ಟು ಮತ್ತೆ ಮತ್ತೆ ಕೇಳಿಕೊಳ್ಳೋದು ಸರಿ ಇಲ್ಲ. ಅನುವು ಮಾಡಿಕೊಡ್ರಿ. ದಯವಿಟ್ಟು ಮೇಲಿನಲ್ಲಿ ಹೋಗ್ರಿ, ಬಾಲ್ಕನಿಯಲ್ಲಿ ಜಾಗ ಖಾಲಿ ಇದೆ. ಬರೋಣ ಕೆಳಗಡೆ ಬರೋಲ್ಲ. ಮುಂದ್ಗಡೆ ನಿಂತವರು ದಯವಿಟ್ಟು ಹೊರಗಡೆ ಬರ್ತೀವಿ. ಮುಂದ್ಗಡೆ ನಿಂತವರು ಅನಾವಶ್ಯಕವಾಗಿ ಯಾವ ಕಾರಣಕ್ಕಾಗಿ ಮುಂದ್ಗಡೆ ನಿಂತ್ಕೊಂಡಿದ್ದೀವಿ, ದಯವಿಟ್ಟು ಎಲ್ಲರೂ ಮುಂದ್ಗಡೆ ನಿಂತ್ಕೊಳ್ಳೋರು ಸಜ್ಜು ಜಾಗ ಬಿಟ್ಟು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಳ್ಳ್ರಿ. ಎನ್ನ ಭವದ ಕೇಳು ನೋಡಯ್ಯ, ಅನುಭಾವದ ಸಂಗದಿಂದ ಶರಣರಾನುಭಾವದ ಸಂಗದಿಂದ ಜ್ಞಾನದ ಬಲದಿಂದ ಅಜ್ಞಾನದ ಕೇಳುವಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ. ದೇವ್ರ 100x ಜೂಮ್ ಕೊಟ್ಟಾನ ನಮಗೆ. ದೇವ್ರ ಎಲ್ಲ ಕೊಡಿ 100x 18x ಐತೆ ನಮ್ದು ಎಲ್ಲ ಕೊಡಿ. ನೀವು ಆಲ್ಮೋಸ್ಟ್ ಈ ಕಡೆ ಬಂದು ಇಲ್ಲಿ ತೊಗೊಳ್ರಿ. ಧನ್ಯವಾದ. ಡಾಕ್ಯುಮೆಂಟ್ ವೇದಿಕೆಗೆ ಬರಬೇಕಾಗಿ ಅವರಲ್ಲಿ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡಿಕೊಳ್ತೇನೆ. ದೀಪಾಕ್ಷಿ ಕಾಳೆ ಮೇಡಮ್ ಅವರು, DCPO. ಇದೀಗ ಸಂಪ್ರದಾಯ ನಮ್ಮ ಸ್ವಾಗತ. ತಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸಲು ಡಾಕ್ಟರ್ ಅಂಬಿಕಾ ಕೊಪ್ಪದವರು, ಕಲ್ಯಾಣಿ ಪಾಳಿ ಮೇಡಮ್ ಅವರು ತಮ್ಮ ಮುಂದೆ ಆಗಮಿಸಲಿದ್ದಾರೆ. A very good morning
to everyone. I, Kalyani Kale, feel extremely proud and privileged to welcome you all to this memorable occasion. As Mahatma Gandhi ji quoted, the best way to find yourself is to lose yourself in the service of others. Our today's chief guest stands testament for this function. Today, we are truly privileged and honored and so full of gratitude to welcome a distinguished leader, a dedicated advocate for women's rights, and a beacon of inspiration, Dr. Naglakshmi Chaudhary ma'am, the esteemed chairperson of Karnataka State Commission for Women. Madam serves as Vice Principal and faculty member in Department of Pedodontics at Sri Siddharth Academy of Higher Education in Tumkuru. She has earned her Masters of Dental Surgery degree from College of Dental Science, Davangere. Under her leadership, the Karnataka State Commission for Women is a dynamic force for advocacy, reform and social justice. Among her pioneering initiatives, she is the proposal to establish 24/7 women's helpline. ನಿರ್ವಹಿಸ್ತಾ ಇಲ್ಲ. ಪ್ರತಿ ಮಹಿಳೆಯ ನೋವು ನಲುವಿಗಳಿಗೆ ಸ್ಪಂದಿಸಿದವರು, ಮಹಿಳಾ ಪರ ಚಿಂತಕರು, ಮಹಿಳೆಯರಲ್ಲಿ ಸ್ವಾವಲಂಬನೆಯನ್ನ ತುಂಬಲಿಕ್ಕೆ ಅವರಿಗೆ ಒಂದು ಧೀರ ನಿಲುವನ್ನು, ಅವರ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದರಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರಿಗೆ ಇದೀಗ ಆಶಾ ಕಿರಣ ಸಂಸ್ಥೆಯಿಂದ ಗೌರವಪೂರ್ವಕವಾದಂತಹ ಒಂದು ಪ್ರೀತಿಯ ಸನ್ಮಾನ. ದಯವಿಟ್ಟು ಎಲ್ಲರೂ ಚಪ್ಪಾಳೆಯ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತೇನೆ.